ಮೊದಲನೇದಾಗಿ ಡಾಕ್ಟರೇಟ್ ಪಡೆದಿರೋದು ನಮ್ಮ ಹೆಮ್ಮೆಯ ಗ್ರಾಮ ಪಂಚಾಯತ್ ಪಿಡಿಒ ಗಾಯತ್ರಿ ದೇವಿ ಮೇಡಮ್ ಅವರು. ತುಳಸೋ ಯೂನಿವರ್ಸಿಟಿ ಆಫ್ ಮೆಕ್ಸಿಕೋ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಅವಾರ್ಡ್ 2026 ಗುಲ್ಬರ್ಗ ಕಡೆಯಿಂದ ಅವರಿಗೆ ಮೊನ್ನೆ 18/1/2026 ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಆದ ಕಾರಣ ಅವರಿಗೆ ಗೌರವ ಸನ್ಮಾನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರ ಕಡೆಯಿಂದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಉಪಾಧ್ಯಕ್ಷರು ಮತ್ತು ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಜನಸ್ನೇಹಿ ಗ್ರಾಮ ಪಂಚಾಯತ್ ಮಾಡೋ ಕಡೆದು ನಾವು ಒಂದೊಂದು ಸಣ್ಣ ಹೆಜ್ಜೆಗಳು ಇಡ್ತಾ ಇದ್ದೀವಿ. ನಾಳೆ ದಿವಸ ಗ್ರಾಮ ಪಂಚಾಯತಿ ಅಂದ್ರೆ ಪ್ರತಿಯೊಬ್ಬರು ಜನ ಇದು ನಮ್ಮ ವ್ಯಾಪ್ತಿಗೆ ಬಂದಂತ 3 ಗ್ರಾಮಗಳ ಎಲ್ಲಾ ಜನರು ಕೂಡ ಪಂಚಾಯತಿ ಬರಬೇಕಂತ ಹೇಳಿದ ಒಂದು ಇದು ಪ್ರಾರಂಭ ಮಾಡಿದ್ವಿ. ನಮ್ಮ ಪಂಚಾಯತಿಯಲ್ಲಿ ಪ್ರತಿ ವರ್ಷ ಈ ಪ್ರಶಸ್ತಿಗಳ ಒಂದು ಕಾರ್ಯಕ್ರಮ ಮಾಡಿ ಒಂದು ಚಿಕ್ಕ ಗೌರವ ಸೂಚಿಸಿದ್ರೆ ದಯವಿಟ್ಟು ಅವ್ರಿಗೆ ನೋಡಿ ಬೇರೆ ಪ್ರೇರಣೆ ಆಗ್ತಾರೆ ಅಂತೇಳಿ ಇಂಥ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಹಾಗಾಗಿ ಈ ಒಂದು ಗಣರಾಜ್ಯೋತ್ಸವ ಬಗ್ಗೆ ಎಲ್ಲರಿಗೂ ಎಲ್ಲ ಬಹಳಷ್ಟು ಗೊತ್ತದ. ಗಣರಾಜ್ಯೋತ್ಸವದ ಬಗ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಗೇನು ಗಣರಾಜ್ಯೋತ್ಸವ ದಿನ ನಮಗ್ ನಾವೇ ಏನು ಅರ್ಪಣೆ ಮಾಡ್ಕೊಂಡಿದ್ದೀವಿ ಸಂವಿಧಾನ, ಅದಕ್ಕೊಂದು ಗೌರವ ಸಿಗ್ಬೇಕಂದ್ರೆ ನಾವು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಹಕ್ಕುಗಳ ಜೊತೆಗೆ ನಮ್ದೇನು ಕರ್ತವ್ಯಗಳವ ಅವೆಲ್ಲ ನಾವು ಮಾಡಿದ್ವಿ ಅಂದ್ರೆ ಗಣರಾಜ್ಯೋತ್ಸವ ನಾವು ಆಚರಿಸೋದಕ್ಕಿಂತ ಹೆಚ್ಚಾಯ್ತು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕರ್ತವ್ಯಗಳಂದ್ರೆ ಏನು, ನಮ್ಮ ಪಂಚಾಯತಿ ವತಿಯಿಂದಾಗ್ಲಿ ಈ ಯಾವುದೋ ಒಂದು ಸ್ವಚ್ಛತೆ ಕೆಲಸ ಇರ್ತದ, ಆ ಸ್ವಚ್ಛತೆ ಕೆಲಸ ಪಂಚಾಯತ್ ಮಾಡ್ಬೇಕು ಅಂತೇಳಿ ಅವ್ರು ಬರೋ ತನಕ ನೀವು ನೋಡ್ಕೊತ ಕುಂತಿರಂದ್ರು ಅಲ್ಲಿ ಆಗಿನ ಚಿಕ್ಕುಡು ನಿಮ್ಮ ಮನೆಗೆ ಕಳಿಸ್ತಾರೆ. ಸೊ ಕೆಲವೊಂದ್ ಸರ್ತಿ ಏನಿರ್ತದ ತಾವು ಕೂಡ ಶ್ರಮ ವಹಿಸಿ ಒಂದೆಲ್ಲರೂ ಒಂದ್ ಸ್ವಲ್ಪ ಇತ್ತು ಅಂದ್ರೆ ತಾವು ಕೂಡ ಮಾಡ್ಬೇಕು. ದೊಡ್ಡದಾಗಿತ್ತು ಅಂದ್ರೆ ನಾವು ಗ್ರಾಮ ಪಂಚಾಯತಿ ನಾವು ಮಾಡಿಸ್ತೀವಿ. ಹೆಚ್ಚು ನಾವು ಒಂದು ಈ ಸ್ವಚ್ಛತೆಗೆ ನಾವು ಇದು ಕೊಟ್ಟು ನಾವೆಲ್ಲ ಊರೆಲ್ಲ ನಮ್ಮಲ್ಲಿ ಸ್ವಚ್ಛತೆಗಾರರು ಕೂಡ ಇದ್ದಾರೆ, ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಇನ್ನೂ ಒಂದ್ ಸ್ವಲ್ಪ ತಾವೆಲ್ಲರೂ ಕೂಡ ತಮ್ಮ ಕರ್ತವ್ಯವನ್ನು ನಮ್ಗೆ ಇದು ಮಾಡಿ ನಮ್ಮ ಅಷ್ಟು ಪಂಚಾಯತಿಯಲ್ಲಿ ನಾವೇನು ಕೆಲಸ ಮಾಡಕ ಈ ಒಂದೇನು ಉದ್ದೇಶ ಇಟ್ಕೊಂಡು ಬಂದಿದೀವಿ. ನಮ್ಗೆಲ್ಲ ನೀವು ಹಿಂದೆ ಕೂಡ ಸಹಕಾರ ಮಾಡಿದ್ರಿ, ಇನ್ನು ಮುಂದೆ ಕೂಡ ಸಹಕಾರ ಮಾಡಬೇಕು. ಸ್ವಚ್ಛತೆ, ರಸ್ತೆ, ವಿದ್ಯುತ್ ದೀಪ ಆಗ್ಲಿ ಮತ್ತೆ ಯಾವುದೋ ಒಂದು ನಮ್ದು ಪಂಚಾಯತಿ ಆಸ್ತಿಗೆ ಯಾರೋ ಒಂದು ಹಾನಿ ಮಾಡ್ತಾ ಇರ್ತಾರ. ಇವತ್ತಿನ ದಿನಮಾನಗಳಲ್ಲಿ ಹಿಂಗಾಗ್ಬಿಟ್ಟದ, ಈ ರಸ್ತೆಗಳದೊಂದು ಬಹಳ ಅಡೆತಡೆ ಆಗ್ಬಿಟ್ಟದ. ಈ ಮುಂದಿದ್ದನವ್ರು ಏನ್ ಮಾಡ್ಲದಾರ, ಈ ಮಾರಿ ಅಂತೇವಲ್ಲ ನಮ್ಮ ಭಾಷೆದಾಗ, ಮಾರಿಗಿದ್ದನವ ಒಂದು ಕಟ್ಟಿಯರ ಕಟ್ತಾನ, ಇಲ್ಲಾಂದ್ರೆ ಒಂದು ನಾಲಿ ಮೇಲೆ ಒಂದು ಚಿಡಿಯರ ಹಾಕ್ತಾನ. ಆ ಹಿಂದಿನವನಿ ತಿಪ್ಪಲಪ್ಪ ಎಲ್ಲಿ ಇದು ಊರಾಗಿನ ಸಮಸ್ಯೆ ಅದ. ಊರೊಳಗಿನ ಸಮಸ್ಯೆ ಏನದ, ನಾನು ಹೊಲ ಅಲ್ದಂಗ ಬರ್ತದ, ನಾ ಹಿಂದ ತನಕ ಕಟ್ತೆ, ಅವ ಹಿಂದಿನ ಎತ್ತಕ್ ಹೋಗೋದಕ್ಕ ಸಾಯ್ಲಕ. ಹಂಗ ಆದ್ರೂ ಪಂಚಾಯತ್ ಆಗ್ಲಿ ಮತ್ತೆ ಟೋಟಲ್ ನಮ್ದು ತಾಲೂಕ ಆಗ್ಲಿ ನಮ್ ದೇಶ ಆಗ್ಲಿ ನಾವೆಲ್ಲ ಏನ್ ಆಚರಣೆ ಮಾಡ್ತಿದ್ದೇವೆ ಎಲ್ಲ ಅರ್ಥ ಸಿಗಲ್ಲ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡ್ಬೇಕು, ಹಿಂದಿದ್ದವ್ರಿಗೂ ಅನುಕೂಲ ಮಾಡ್ಬೇಕು, ಮುಂದಿದ್ದವ್ರು ಹಿಂದಿದ್ದವ್ರು ಅವಕಾಶ ಮಾಡ್ಕೊಡ್ಬೇಕು. ಸೊ ಹಾಗಾಗಿ ನಮ್ಮ ಪಂಚಾಯತ್ ಹೊಲಗಳು ರಸ್ತೆಗಳಾಗ್ಲಿ, ಊರಾಗಿನ ರಸ್ತೆಗಳಾಗ್ಲಿ, ನಾಲಿಗಳಾಗ್ಲಿ ನಾವೆಲ್ಲ ಮಾಡಿಸ್ಲಿಕ್ಕೆ ಸಹಕಾರ ಇರ್ತೇವೆ. ತಾವೆಲ್ಲರೂ ನಮಗ ಒಂದು ಸಪೋರ್ಟ್ ಕೊಟ್ರಿ ಅಂತಂದ್ರೆ ನಮಗ್ ಮಾಡ್ಲಕ್ ಈಸಿ ಇರ್ತದೆ. ಯಾಕಂದ್ರೆ ಕೆಲವೊಂದ್ ಸರ್ತಿ ನಮ್ದೇ ಆಸ್ತಿ ಇರ್ತದೆ, ಅದು ನಾನು ಅಲ್ಲಿ ತನಕ ಬಂದಿಂದೇ ಇರ್ತದ. ಆದ್ರೂ ಕೂಡ ಒಂದು ಹಿಂದಿನವ್ರ ಕಡೆ ಒಂದು 2 ಫೀಟ್ ನಾವು ಬಿಡಂತ ಒಂದು ಮನೋಭಾವನೆ ಬೆಳೆಸ್ಕೊಂಡೇ ಅಂದ್ರೆ ನಮ್ಮ ಊರು ಚೆನ್ನಾಗಿರ್ತದೆ. ಇದು ನಮ್ಮ ಊರ್ದು ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಅಂತಂದ್ರೆ ಇದು ಎಲ್ಲರ ಇಲ್ಲಿ ನಾವು ಆಚರಣೆ ಮಾಡ್ತೇವೆ. ಇದೇ ನಮ್ಮ ಊರೇ, ನಮಗೆ ಸ್ವಾತಂತ್ರ್ಯ ಅದ, ನಮಗೆ ಗಣರಾಜ್ಯೋತ್ಸವ ಆಗ್ಯದ. ಬಹಳಷ್ಟು ಮಂದಿ ತೆಲಂಗಾಣ ದಿಲ್ಲಿದಾಗ ನಾನೀಗ ಗಣರಾಜ್ಯೋತ್ಸವದ ಅಂಗವಾಗಿ 2 ಮಾತಾಡ್ಲಕ್ಕೆ ಇಷ್ಟಪಡ್ತೀನಿ. ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ನೋಡ್ತೀವಿ. ನಮ್ಮ ಒಂದು ಭಾಗದಲ್ಲಿ ಹಬ್ಬಗಳಂದಾಗ ನಮ್ಮ ಭಾರತ ದೇಶದಲ್ಲಿ ಬಹಳ ಹಬ್ಬಗಳದಾವ. ಎಲ್ಲಾ ಧರ್ಮ ಎಲ್ಲಾ ಜಾತಿಗಳಲ್ಲಿ ಹಬ್ಬ ಅದಾವ. ವಿಶೇಷವಾಗಿರ್ತಕ್ಕಂಥ 2 ಹಬ್ಬಗಳು ನಮ್ಮ ರಾಷ್ಟ್ರೀಯ ಹಬ್ಬಗಳು. ನಮ್ಮ ರಾಷ್ಟ್ರದಲ್ಲಿ ಪ್ರತಿಯೊಂದು ಮಗು, ಪ್ರತಿಯೊಬ್ಬ ಹಿರಿಯರು ಆಚರಣೆ ಮಾಡ್ತಕ್ಕಂತ ಒಂದು ಹಬ್ಬ ಅಂದ್ರೆ ಒಂದು ಸ್ವತಂತ್ರ ದಿನಾಚರಣೆ, ಇನ್ನೊಂದು ಗಣರಾಜ್ಯೋತ್ಸವ ಅಂತಕ್ಕಂಥ. ಈ ಹಬ್ಬಗಳ ಒಂದು ವಿಶೇಷತೆ ಏನದ ಅಂದ್ರೆ, ಸ್ವತಂತ್ರ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ, ಬ್ರಿಟಿಷರಿಂದ ನಾವು ರಾಜಕೀಯವಾಗಿ ಸ್ವತಂತ್ರ ಪಡೆದು ನಮ್ಮದೇ ಆಗಿರ್ತಕ್ಕಂತ ಒಂದು ಸ್ವತಂತ್ರವನ್ನು ಪಡೆದಿರ್ತಕ್ಕಂಥ ಉದ್ದೇಶದಿಂದ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಗಣರಾಜ್ಯೋತ್ಸವ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ? ಗಣರಾಜ್ಯೋತ್ಸವ ಅಂದ್ರೆ ನಾವು ಮೂಲತಃ ನೋಡಿದಾಗ ಜನವರಿ 26, ಇವತ್ತೇನು ಡೇಟ್ ಅದು, ಜನವರಿ 26, 1950ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಏನ್ ಮಾಡಿದ್ದಾರೆ, ಸಂವಿಧಾನವನ್ನು ಒದಗಿಸಿದ್ದಾರೆ.
ನಾವು ಇವತ್ತು ನಿಂತೀವಿ ಅಂದ್ರೆ ಅವರ ಸಂವಿಧಾನದ ಅಡಿಯಲ್ಲಿ ನಿಂತಿದ್ದೀವಿ. ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಡಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ದಾರೆ, ಸಂವಿಧಾನ ಇರ್ತಾ ಇರ್ಲಿಲ್ಲ ಅಂದ್ರೆ ನಮ್ಮ ಬದುಕು ಯಾವ ರೀತಿ ನಡೀತಾನೆ ಇರಲಿಲ್ಲ. ನಮ್ಮ ಬದುಕು ನಡೀಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಯಾವ ರೀತಿ ಪ್ರಾಪರ್ಟಿ ಆಸ್ತಿ ಹಕ್ಕಾಗಿರ್ಬೋದು, ಮೂಲಭೂತ ಹಕ್ಕುಗಳಾಗಿರ್ಬೋದು, ರಾಜ್ಯ ನಿರ್ದೇಶಕ ತತ್ವಗಳಾಗಿರ್ಬೋದು, ಯಾವುದೇ ಇರ್ಬೋದು, ಎಲ್ಲಾ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥವು. ಒಂದ್ ವೇಳೆ ಸಂವಿಧಾನ ಇರ್ತಾ ಇರ್ಲಿಲ್ಲ ಅಂದ್ರೆ ನಾವು ಪ್ರಾಣಿ ತರ ಬದುಕಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಾ ಇತ್ತು. ಬಗ್ಗೆ ನಾವು ಬಹಳ ಕಾಳಜಿಯಿಂದ ಕಳಕಳಿಯಿಂದ ಅದರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನಮ್ಮ ದೇಶವನ್ನ ಒಳ್ಳೆ ರೀತಿಯಿಂದ ಕಟ್ಟೋದಕ್ಕೆ ಸಾಧ್ಯ, ಅದರ ಬಗ್ಗೆ ನಾವು ಗೌರವವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಈ ಒಂದು ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ನಮಗೆ ಈ ಒಂದು ಸಂವಿಧಾನವನ್ನು ಕೊಟ್ಟಂತಹ ಅದಕ್ಕೆ ಅದರ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ದುಡಿದಂತಹ ಎಲ್ಲಾ ಮಹಾನ್ ವ್ಯಕ್ತಿಗಳಿಗೆ ನಾನು ಗೌರವ ನಮನಗಳನ್ನು ಸಲ್ಲಿಸ್ತೀನಿ. ಎಲ್ಲರೂ ಕೂಡ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ವಿ. ಏನು ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ನಮ್ಮ ಈ ಒಂದು ದಿನ ನಮ್ಮ ಸಂವಿಧಾನವನ್ನ ನಾವು ಸಮರ್ಪಣೆ ಮಾಡ್ಕೊಳ್ಳುವಂತ ದಿನ. 1949 ನಮ್ಮ ಸಂವಿಧಾನವನ್ನು ನಾವು ಅಂಗೀಕಾರ ಮಾಡ್ಕೊಂಡಿದ್ವಿ. 1950ರಲ್ಲಿ ನಾವು ಜಾರಿಗೆ ತಗೊಂಡು ಬಂದಿವಿ. ಆ ಒಂದು ಸಂದರ್ಭಕ್ಕೆ ನಾವು ಎಲ್ಲರೂ ಕೂಡ ಬದ್ಧರಾಗಿರೋಣ, ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡೋಣ, ಸಂವಿಧಾನವನ್ನ ನಾವೆಲ್ಲರೂ ಓದಿ ತಿಳ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಕೂಡ 1950ರಲ್ಲಿ ಈ ಒಂದು ಸಂವಿಧಾನವನ್ನ ನಾವು ಅಂಗೀಕಾರ ಮಾಡ್ಕೊಂಡಿದ್ದೀವಿ. ಇವತ್ತು 77ನೆಯ ಒಂದು ಗಣರಾಜ್ಯೋತ್ಸವ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಇನ್ನೊಂದ್ಸಲ ಆರ್ಥಿಕವಾಗಿ ನಾನು ಶುಭಾಶಯಗಳನ್ನ ಸಲ್ಲಿಸ್ತೇನೆ. ಈಗಾಗಲೇ ಬಿಸಲಾಗಿರೋ